ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಬ್ಯಾಟರ್ಗಳ ದರ್ಬಾರ್ ಜೋರಾಗಿದೆ. ಸ್ಫೋಟಕ ಬ್ಯಾಟಿಂಗ್ ಮೂಲಕವೇ ರನ್ಗಳ ರಾಶಿ ಹಾಕ್ತಿದ್ದಾರೆ. ಆಟಗಾರರ ಪ್ರದರ್ಶನ ನೋಡಿ ಟೀಮ್ ಇಂಡಿಯಾಗೆ ಯಾರನ್ನ ಪಿಕ್ ಮಾಡೋದು ಯಾರನ್ನ ಬಿಡೋದು ಅಂತ ಬಿಸಿಸಿಐ ಬಾಸ್ಗಳೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಈ ಪೈಕಿ ಸರ್ಫರಾಜ್ ಖಾನ್ ಅಂತೂ ಟಾಪ್ ಪ್ಲೇಸ್ನಲ್ಲೇ ಇದ್ದಾರೆ. ರೀಸನ್ನೇ ಇಲ್ಲದೆ ಇವರನ್ನ ಭಾರತ ತಂಡದಿಂದ ಕೈಬಿಡಲಾಗಿದೆ. ಆದರೆ ಡೊಮೆಸ್ಟಿಕ್ನಲ್ಲಿ ಸರ್ಫರಾಜ್ ಮೋಸ್ಟ್ ಡೇಂಜರಸ್ ಆಗಿದ್ದಾರೆ. ಡಿಸೆಂಬರ್ನ ಈ ಅಂಕಿಅಂಶಗಳೇ ಸಾಕ್ಷಿ. ಭಾರತದ ಬಾಗಿಲು ಒಡೆಯೋಕೆ ಶಪಥ ಮಾಡಿರುವಂತ ಸರ್ಫರಾಜ್ ಖಾನ್ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಜನವರಿ 11ರಿಂದ ಆರಂಭವಾಗಲಿರುವಂತಹ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಮಾಡೋಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಜಿತ್ ಅಗರ್ಕರ್ ನಾಯಕತ್ವದ ರಾಷ್ಟ್ರೀಯ ಆಯ್ಕೆ ಸಮಿತಿ ಅಳೆದು ತೂಗಿ ಟೀಮ್ ಅನ್ನ ರೆಡಿ ಮಾಡ್ತಾ ಇದೆ. ಈ ಪೈಕಿ ಬಿಸಿಸಿಐಗೆ ಚಾನ್ಸ್ ಕೊಡಲೇಬೇಕು ಎನ್ನುವಂತೆ ಪರ್ಫಾರ್ಮ್ ಮಾಡ್ತಾ ಇರೋದು ಸರ್ಫರಾಜ್ ಖಾನ್. ದೇಶೀಯ ಟೂರ್ನಿಗಳಲ್ಲಿ ಧೂಳೆಬ್ಬಿಸ್ತಾ ಬಿಸಿಸಿಐನ ಬಾಗಿಲು ಬಡಿತಾ ಇದ್ದಾರೆ. ಜಸ್ಟ್ ಡಿಸೆಂಬರ್ನ ಅಂಕಿಅಂಶಗಳನ್ನ ನೋಡಿದ್ರೇನೆ ಸರ್ಫರಾಜ್ ಖಾನ್ ಎಂಥ ಕ್ವಾಲಿಟಿ ಪ್ಲೇಯರ್ ಅನ್ನೋದು ಗೊತ್ತಾಗ್ತಾ ಇದೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಹಾಗೆ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಸರ್ಫರಾಜ್ ಖಾನ್ ಅವರ ಬ್ಯಾಟಿಂಗ್ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಮುಂಬೈ ಪರ ಆಡುವಂತಹ ಸರ್ಫರಾಜ್ ಖಾನ್ಗೆ ನವೆಂಬರ್ನಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಎಲೈಟ್ ಗ್ರೂಪ್ ಎ ನಲ್ಲಿ ಲೀಗ್ ಹಂತ ಆರಂಭವಾದಾಗ ರೈಲ್ವೇಸ್, ವಿದರ್ಭ ಹಾಗೆ ಆಂಧ್ರ ವಿರುದ್ಧದ ಪಂದ್ಯಗಳಲ್ಲಿ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಟ್ಟಿರಲಿಲ್ಲ, ಅಂದ್ರೆ ಬೆಂಚ್ ಕಾಯ್ದಿದ್ರು. ಆದ್ರೆ ಅಸ್ಸಾಂ ವಿರುದ್ಧದ ಪಂದ್ಯದಲ್ಲಿ ಅವಕಾಶ ಸಿಕ್ಕಿತ್ತು. ಡಿಸೆಂಬರ್ 2ರಂದು ನಡೆದ ಈ ಪಂದ್ಯದಲ್ಲಿ 47 ಎಸೆತಗಳಲ್ಲಿ ಔಟ್ ಆಗದೆ 100 ರನ್ಗಳನ್ನ ಗಳಿಸಿದ್ರು. ಈ ಪಂದ್ಯವನ್ನ ಅವತ್ತು ಮುಂಬೈ ತಂಡ 98 ರನ್ಗಳಿಂದ ಗೆದ್ದುಕೊಂಡಿತ್ತು. ಆನಂತರ ಡಿಸೆಂಬರ್ 4ರಂದು ಕೇರಳ ವಿರುದ್ಧದ ಪಂದ್ಯದಲ್ಲಿ 40 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೆ 1 ಸಿಕ್ಸರ್ಗಳ ನೆರವಿನಿಂದ 52 ರನ್ಗಳನ್ನ ಕಲೆ ಹಾಕಿದ್ರು. ಆದ್ರೆ ಉಳಿದ ಬ್ಯಾಟರ್ಗಳಿಂದ ಬಿಗ್ ಸ್ಕೋರ್ ಬರಲಿಲ್ಲ. ಸೊ ಮುಂಬೈ ತಂಡ ಕೇರಳ ವಿರುದ್ಧ 15 ರನ್ಗಳಿಂದ ಸೋಲನ್ನ ಕಂಡಿತ್ತು. ಆ ಬಳಿಕ ಡಿಸೆಂಬರ್ 14ರಂದು ಹರಿಯಾಣ ವಿರುದ್ಧದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪಂದ್ಯದಲ್ಲಿ 234 ರನ್ಗಳ ಗುರಿಯನ್ನ ಮುಂಬೈ ಬೆನ್ನಟ್ಟೋಕೆ ಸರ್ಫರಾಜ್ ಖಾನ್ ಅವರು ಕೂಡ ಉತ್ತಮ ಪ್ರದರ್ಶನ ನೀಡಿದ್ರು. ಈ ಪಂದ್ಯದಲ್ಲಿ ಕೇವಲ 25 ಎಸೆತಗಳಲ್ಲಿ 9 ಬೌಂಡ್ರಿ ಹಾಗೆ 3 ಸಿಕ್ಸರ್ಗಳ ನೆರವಿನಿಂದ 64 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಡಿಸೆಂಬರ್ 16ರಂದು ಮಹಾರಾಷ್ಟ್ರದಲ್ಲಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಕೂಡ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಜಸ್ಟ್ 22 ಎಸೆತಗಳಲ್ಲೇ 73 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 6 ಬೌಂಡ್ರಿ ಹಾಗೆ 7 ಸಿಕ್ಸರ್ಗಳನ್ನ ಬಾರಿಸಿ ಅಬ್ಬರಿಸಿದ್ರು. ಬಳಿಕ ಡಿಸೆಂಬರ್ 26ರಂದು ನಡೆದ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಉತ್ತರಾಖಂಡ ವಿರುದ್ಧ 49 ಎಸೆತಗಳಲ್ಲಿ 55 ರನ್ಗಳನ್ನ ಕಲೆ ಹಾಕಿದ್ರು. ಈ ಪಂದ್ಯವನ್ನ ಮುಂಬೈ ತಂಡ 51 ರನ್ಗಳಿಂದ ಗೆದ್ದುಕೊಂಡಿತ್ತು. ಹಾಗೆ ನೆಕ್ಸ್ಟ್ ಡಿಸೆಂಬರ್ 29ರಂದು ಛತ್ತೀಸ್ಗಢ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ತಂಡ ಜೈಪುರದಲ್ಲಿ 147 ರನ್ಗಳನ್ನ ಸುಲಭವಾಗಿ ಬೆನ್ನಟ್ಟಿತ್ತು. ಹಾಗಾಗಿ 9 ವಿಕೆಟ್ಗಳಿಂದ ಗೆಲ್ಲುತ್ತೆ. ಸೊ ಈ ಪಂದ್ಯದಲ್ಲಿ ಸರ್ಫರಾಜ್ಗೆ ಬ್ಯಾಟಿಂಗ್ ಅನ್ನ ಮಾಡೋಕೆ ಅವಕಾಶ ಸಿಗಲ್ಲ. ಆ ಬಳಿಕ ಡಿಸೆಂಬರ್ 31ರಂದು ನಡೆದ 3ನೇ ಪಂದ್ಯದಲ್ಲಿ ಗೋವಾ ವಿರುದ್ಧ ಅಕ್ಷರಶಃ ರೌದ್ರ ರೂಪ ತಾಳಿದ್ರು. ಜಸ್ಟ್ 75 ಎಸೆತಗಳಲ್ಲೇ 157 ರನ್ಗಳನ್ನ ಕಲೆ ಹಾಕಿದ್ರು. ಇದರಲ್ಲಿ 9 ಬೌಂಡ್ರಿ ಹಾಗೆ 15 ಸಿಕ್ಸರ್ಗಳಿದ್ವು. 3 VHD ಅಂದ್ರೆ ವಿಜಯ್ ಹಜಾರೆ ಟ್ರೋಫಿಯ ಇನ್ನಿಂಗ್ಸ್ಗಳಲ್ಲಿ 170+ ಸ್ಟ್ರೈಕ್ ರೇಟ್ ನಲ್ಲಿ 220 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗೆ ಸರ್ಫರಾಜ್ ಖಾನ್ ಕಳೆದ 6 ಪಂದ್ಯಗಳಲ್ಲಿ 2 ಶತಕ ಬಾರಿಸಿದ್ದಾರೆ, 4 ಅರ್ಧ ಶತಕಗಳಿವೆ. ಅಂದ್ರೆ ವೈಟ್ ಬಾಲ್ ಪಂದ್ಯಗಳಲ್ಲಿ ಪ್ರಾಬಲ್ಯ ಮೆರೆಯುತ್ತಾ ಇರೋದು ಗೊತ್ತಾಗ್ತಾ ಇದೆ. ಹೀಗಿದ್ರು ಕೂಡ ಭಾರತ ತಂಡದಲ್ಲಿ ಸರ್ಫರಾಜ್ ಖಾನ್ಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾತ್ರವೇ ಚಾನ್ಸ್ ಕೊಡ್ತಿದ್ರು. ಈಗ ಅದನ್ನು ನಿಲ್ಲಿಸಿದ್ದಾರೆ. ಬಿಸಿಸಿಐನ ಬಾಸ್ಗಳ ನಿರ್ಲಕ್ಷ್ಯಕ್ಕೆ ಸರ್ಫರಾಜ್ ಈಗ ಬ್ಯಾಟ್ ನಲ್ಲೇ ಉತ್ತರ ಕೊಡ್ತಿದ್ದಾರೆ. ಕಳೆದ 6 ಇನ್ನಿಂಗ್ಸ್ಗಳಲ್ಲಿ 50+ ಸ್ಕೋರ್ ಕಲೆ ಹಾಕುತ್ತಾ ಸಾಲಿಡ್ ಫಾರ್ಮ್ ನಲ್ಲಿದ್ದೇನೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಇನ್ನಾದ್ರೂ ಭಾರತ ತಂಡದ ಬಾಗಿಲನ್ನ ಓಪನ್ ಮಾಡ್ತಾರಾ ನೋಡ್ಬೇಕಾಗುತ್ತೆ. ಸೊ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪರ ಸರ್ಫರಾಜ್ ಖಾನ್ಗೆ ಅವಕಾಶ ಸಿಗಬೇಕು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.